ಖಂಡಿತವಾಗ್ಲೂ ಯಾವ ಕಾಂತರಾಜು ಅವರ ವರದಿಯಲ್ಲಿ ಜಾತಿ ಗಣತಿಯನ್ನ ಮಾಡಿದ್ರು, ಅವದೇ ಸರ್ಕಾರ ಮಾಡಿದ್ದು. ಯಾವುದೋ ಸರ್ಕಾರ ಮಾಡಿ ಒಂದು ವರದಿಯನ್ನು ತಿರಸ್ಕಾರ ಮಾಡಿ ಒಂದು ಭಾಗ, ಯಾರೋ ಒಂದು ಎರಡು ವರ್ಗಗಳು ಅಂಕಿ ಅಂಶಗಳ ಬಗ್ಗೆ ದೂಷಣೆ ಮಾಡಿ ಆ ಜಾತಿ ಗಣತಿ ಹಿಂಪಡಿತಾರೆ. 160 ಕೋಟಿ ಸಿದ್ದರಾಮಯ್ಯನವರ ಹಣ ಅಲ್ಲ, ಡಿ ಕೆ ಶಿವಕುಮಾರ್ ಅವರ ಹಣ ಅಲ್ಲ, ಯಾವ ಮಂತ್ರಿಯ ಶಾಸಕರ ಹಣ ಅಲ್ಲ, ಈ ರಾಜ್ಯದ ಜನತೆಯ ಟ್ಯಾಕ್ಸ್. ಅದನ್ನ ತಿರಸ್ಕಾರ ಮಾಡಿದನ್ನ ನೋಡಿದ್ರೆ ಮತ್ತೆ ಜಡ್ಜ್ಮೆಂಟ್, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದ ನಂತರನೂ ಸಹ ಈ ರಾಜ್ಯದ ಸಮಾಜ ಕಲ್ಯಾಣ ಮಂತ್ರಿಗಳು ಗೊಂದಲದ ಸ್ಟೇಟ್ಮೆಂಟ್ ಅನ್ನ ನೀಡಿದ್ರು. ಸಿದ್ದರಾಮಯ್ಯನವರು ವಿಳಂಬ ನೀತಿಯನ್ನು ಅನುಸರಿಸ್ತಾ ಇರೋದು ಗೊತ್ತಾಗ್ತಾ ಇದೆ ನಮ್ಗೆ ಅನುಮಾನ ಇದೆ. ಆದ್ರೆ ಈ ರೀತಿ ಗೊಂದಲವನ್ನ ಮತ್ತೆ ಮತ್ತೆ ತೀರ್ಮಾನ ಕರ್ನಾಟಕ ರಾಜ್ಯದ ಮಾದಿಗರಿಗೆ ಆ ಸ್ಪಷ್ಟತೆಯನ್ನು ತೋರಿಸಿದ್ರೆ ಮಾದಿಗರು ಮುಂದಿನ ದಿನಗಳ 1ನೇ ತಾರೀಕಿನ ನಂತರ ಯಾವುದೇ ಮಾದಿಗ ಸಮುದಾಯದ ಸಾಮಾಜಿಕ ಕಳಕಳಿರ್ತಕ್ಕಂಥ ಮಾದಿಗರು ಮನೆಯಲ್ಲಿ ಕೊಡೋದಿಲ್ಲ, ಹೋರಾಟಕ್ಕೆ ಇಳಿತೀವಿ. ರಾಜ್ಯ ಸರ್ಕಾರದ ಅನೇಕ ಮಂತ್ರಿಗಳು ಬೆಳಗಾವಿ ವೇದಿಕೆಗೆ ಬಂದಿದ್ರು. ಬೆಳಗಾವಿಗೆ ವೇದಿಕೆಯಲ್ಲಿ ಬಂದು ಆ ಸೆಷನ್ ನಡೆದಾಗ ಕೇವಲ 3 ತಿಂಗಳಲ್ಲಿ ಜಾರಿ ಮಾಡ್ತೀವಿ ಅಂತೇಳಿ ಇದೇ ಮಾದೇವಪ್ಪನವರು, ಇದೇ ಕೆ ಎಚ್ ಮುನಿಯಪ್ಪನವರು, ಅದೇ ತಿಮ್ಮಾಪುರ್ ಅವರು, ಅದೇ ಸತೀಶ್ ಅವರು ಎಲ್ಲರೂ ನಾವು 3 ತಿಂಗಳಲ್ಲಿ ಜಾರಿ ಮಾಡ್ತೀವಿ ಅಂತ ಹೋದವರು ಅವ್ರ ಮಾತಿಗೆ ತಕ್ಕಂತೆ ನಡ್ಕೊಳ್ಳಿಲ್ಲ, ಮಾತಿಗೆ ತಪ್ಪಿದ್ದಾರೆ.